ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅದಿತ್ ಮನ್ಸ್ ಚಾನಲ್. ಇವತ್ತು ನಾನು ಪೂರಿ ಮತ್ತೆ ಬಾಂಬೆ ಸಾಗು ಮಾಡಿ ತೋರಿಸ್ತಾ ಇದ್ದೀನಿ. ಪೂರಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಫಸ್ಟ್ ಪೂರಿ ಮಾಡಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 2 ಕಪ್ ಗೋಧಿ ಹಿಟ್ಟು ತಗೊಳ್ಳಿ. ಗೋಧಿ ಹಿಟ್ಟಾದ್ಮೇಲೆ ಉಪ್ಪು ಹಾಕಿ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲು ಹಾಕೋದ್ರಿಂದ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಪೂರಿ. ಆಮೇಲೆ ಸ್ವಲ್ಪ ನೀರ್ ಹಾಕಿ ಈ ತರ ಕಲ್ಸಿ ಅದನ್ನ ನಾದ್ಬಿಟ್ಟು ಒಂದು 15-20 ನಿಮಿಷ ಅದನ್ನ ರೆಸ್ಟ್ ಮಾಡಕ್ ಬಿಡಿ. ಇವಾಗ ಸಾಗು ಮಾಡ್ಕೊಳ್ಳೋಣ. ಸಾಗು ಮಾಡ್ಕೊಳಕ್ಕೆ 2 ಆಲೂಗೆಡ್ಡೆ ತಗೊಳ್ಳಿ. ಆಲೂಗೆಡ್ಡೆನ ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸು, ಒಣಮೆಣಸು ಮತ್ತೆ ಸ್ವಲ್ಪ ಹಿಂಗ್ ಹಾಕಿ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಸ್ವಲ್ಪ ಆನಿಯನ್ 2-3 ಆನಿಯನ್ ಹಾಕಿ 1/4 ಟೀ ಸ್ಪೂನ್ ಟರ್ಮರಿಕ್ ಹಾಕೊಳ್ಳಿ. 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಾದ್ಮೇಲೆ ಈ ಕಡೆ ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ನೀರ್ ಹಾಕಿ ಅದು ಗಂಟಾಗದೆ ಇರೋ ಹಾಗೆ ಕಲ್ಸ್ಕೊಳ್ಳಿ. ಇವಾಗ 2 ಮಿನಿಟ್ಸ್ ಆಗಿದೆ. ಇದನ್ನ ಓಪನ್ ಮಾಡಿ ಕಲ್ಸ್ಕೊಂಡಿದ್ವಲ್ಲ ಆ ಕಡಲೆ ಹಿಟ್ಟನ್ನ ಇದಕ್ ಹಾಕೊಳ್ಳಿ. ಇದಕ್ ಹಾಕಿದ್ಮೇಲೆ ಆಮೇಲೆ ಇವಾಗ ಅದು ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಆಡ್ ಮಾಡಿ ಸ್ವಲ್ಪ ನೀರ್ ಬೇಕಾದ್ರೆ ನೀರ್ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ್ಮೇಲೆ ಇವಾಗ ಇದು ರೆಡಿ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿ ಇವಾಗ ಒಂದ್ ಬಾಂಡ್ಲಿಲಿ ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಇಡಿ. ಇವಾಗ 20 ಮಿನಿಟ್ಸ್ ಆಯ್ತು. ಇವಾಗ ಪೂರಿ ಲಟ್ಟಿಸ್ಕೊಳ್ಳೋಣ. ಅವಾಗ ಹಿಟ್ಟು ಕಲ್ಸ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಹಿಟ್ಟು ತೆಗ್ದು ಈ ತರ ಲಟ್ಟಿಸ್ಕೊಂಡು ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಬಿಸಿ ಆದ್ಮೇಲೆ ಈ ತರ ಹಾಕಿ ಚೆನ್ನಾಗಿ ಉಬ್ಬ್ ಬರುತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಳಿ. ಇವಾಗ ಪೂರಿ ಮತ್ತೆ ಸಾಗು 2 ರೆಡಿ ಆಗಿದೆ. ಬಿಸಿಯಾಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೀವು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.